ಬೆಂಗಳೂರಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಈ ವೇಳೆ ದೇಗುಲಕ್ಕೂ ಶಾಕ್ ಎದುರಾಗಿದೆ. ಮಾರತಹಳ್ಳಿಯಲ್ಲಿರುವ ವರಸಿದ್ಧಿ ವಿನಾಯಕನಿಗೂ ವಿಘ್ನ ಎದುರಾಗಿದೆ. ವಿನಾಯಕ ದೇವಸ್ಥಾನದ ಗಾಳಿ ಗೋಪುರವನ್ನ ತೆರವು ಮಾಡಲಾಗಿದೆ. ಭಕ್ತರ ಕಣ್ಮುಂದೆಯೇ ಗಾಳಿ ಗೋಪುರವನ್ನ ಜಿಬಿಎ ಸಿಬ್ಬಂದಿ ಕೆಡವಿದ್ದಾರೆ. ಜಿಬಿಎ ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯ ಮುಂದುವರೆದಿದೆ. ಈ ವೇಳೆ ಗಾಳಿ ಗೋಪುರವನ್ನು ಜಿಬಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಮಾರತಹಳ್ಳಿಯ ಎಇಸಿಎಸ್ ಲೇಔಟ್ನ ವರಸಿದ್ಧಿ ವಿನಾಯಕ ದೇವಸ್ಥಾನ ಇದು. ಫುಟ್ಪಾತ್ ನಲ್ಲಿ ಇದೆ ಅನ್ನೋ ಕಾರಣಕ್ಕೆ ಜಿಬಿಎ ಅಧಿಕಾರಿಗಳು ತೆರವನ್ನ ಮಾಡಿದ್ದಾರೆ. ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಫುಟ್ಪಾತ್ ನಲ್ಲಿ ಇದೆ ಅನ್ನೋ ಕಾರಣಕ್ಕೆ ವರಸಿದ್ಧಿ ವಿನಾಯಕ ದೇವಸ್ಥಾನವನ್ನ ಗಾಳಿ ಗೋಪುರವನ್ನ ಕೆಡವಲಾಗಿದೆ. ಸುಮಾರು 40 ವರ್ಷಗಳಿಂದ ಈ ದೇಗುಲ ಇದೇ ಸ್ಥಳದಲ್ಲಿ ಇತ್ತು. ಈಗ ಫುಟ್ಪಾತ್ ತೆರವು ಕಾರಣಕ್ಕೆ ಗಾಳಿ ಗೋಪುರವನ್ನ ಕೂಡ ಡೆಮಾಲಿಷ್ ಮಾಡಲಾಗಿದೆ. ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿರುವಂತಹ ವಿನಾಯಕನ ದೇಗುಲ ಇದು. ಫುಟ್ಪಾತ್ ನಲ್ಲಿ ಇದೆ ಅನ್ನೋ ಕಾರಣಕ್ಕೆ ತೆರವುಗೊಳಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. 40 ವರ್ಷಗಳಿಂದ ಈ ದೇಗುಲ ಇದೇ ಸ್ಥಳದಲ್ಲಿತ್ತು. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಇರುವಂತಹ ವಿನಾಯಕನ ದೇಗುಲವನ್ನ ಡೆಮಾಲಿಷ್ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಫುಟ್ಪಾತ್ ನಲ್ಲಿ ಈ ದೇಗುಲ ಇದೆ ಅನ್ನೋ ಕಾರಣಕ್ಕೆ ಜಿಬಿಎ ಅಧಿಕಾರಿಗಳು ದೇವಸ್ಥಾನದ ಗಾಳಿ ಗೋಪುರವನ್ನ ಕೆಡವಿದ್ದಾರೆ. ಮಾರತಹಳ್ಳಿಯಲ್ಲಿ ಇದ್ದಂತಹ ದೇಗುಲ ಇದು. ಕಳೆದ 40 ವರ್ಷಗಳ ಹಳೆಯ ದೇವಸ್ಥಾನ ಇದು. ವಿನಾಯಕನ ದೇಗುಲ ಮಾರತಹಳ್ಳಿಯಲ್ಲಿದ್ದಂಥದ್ದು. ಫುಟ್ಪಾತ್ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ದೇಗುಲವನ್ನು ಲೆಕ್ಕಿಸದೆ ತೆರವು ಮಾಡಲಾಗಿದೆ. ಸದ್ಯ ಜಿಬಿಎ ಅಧಿಕಾರಿಗಳ ನಡೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 40 ವರ್ಷಗಳ ಹಳೆಯ ದೇವಸ್ಥಾನ ಇದು. ಭಾವನಾತ್ಮಕ ಸಂಬಂಧ ಇದೆ. ಇಂತಹ ಒಂದು ದೇವಸ್ಥಾನವನ್ನ ಕೆಡವಿದ್ದು ಯಾಕೆ ಅಂತ ಹೇಳಿ ಸ್ಥಳೀಯರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಇತ್ತು ಈ ಗಾಳಿ ಗೋಪುರ. ಗಣೇಶನ ದೇಗುಲದ ಗಾಳಿ ಗೋಪುರ ಇದು. ಇದನ್ನ ತೆರವು ಮಾಡಲಾಗಿದೆ. ದೇಗುಲ ಮುಂದೆ ಇದ್ದ ಬೃಹತ್ ಗಾಳಿ ಗೋಪುರ ಡೆಮಾಲಿಷ್ ಮಾಡಲಾಗಿದೆ. ಫುಟ್ಪಾತ್ ಮೇಲೆ ಗಾಳಿ ಗೋಪುರ ನಿರ್ಮಿಸಲಾಗಿದೆ ಅಂತ ತೆರವುಗೊಳಿಸಲಾಗಿದೆ. ದೇವಸ್ಥಾನದ ಗಾಳಿ ಗೋಪುರ ತೆರವು ಮಾಡಿದ್ದಕ್ಕೆ ಸ್ಥಳೀಯರು ಸಿಟ್ಟಾಗಿದ್ದಾರೆ. ನಿನ್ನೆ ರಾತ್ರಿ ಕ್ಯಾಂಡಲ್ ಹಿಡಿದು ಸ್ಥಳೀಯರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. 40 ವರ್ಷಗಳ ಹಳೆಯ ಗಾಳಿ ಗೋಪುರ ತೆರವಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಫುಟ್ಪಾತ್ ಹೆಸರಲ್ಲಿ ಗಾಳಿ ಗೋಪುರವನ್ನ ತೆರವು ಮಾಡಲಾಗಿದೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 40 ವರ್ಷಗಳ ಹಳೆಯ ದೇವಸ್ಥಾನ ಇದು. ನಮಗೊಂದು ಭಾವನಾತ್ಮಕ ನಂಟಿದೆ.
ಇಂತಹ ದೇವಸ್ಥಾನವನ್ನ ಕೆಡವಿದ್ದು ಯಾಕೆ ಅಂತ ನಿನ್ನೆ ರಾತ್ರಿ ಕ್ಯಾಂಡಲ್ ಅನ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಸ್ಥಳೀಯರು. ಒಂದು ಕಡೆ ದೇಗುಲವನ್ನ ಡೆಮಾಲಿಷ್ ಮಾಡ್ತಾ ಇರುವಂತಹ ವಿಷುವಲ್ಸ್, ಮತ್ತೊಂದು ಕಡೆ ಇದೇ ತೆರವನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೇಗುಲದ ಗಾಳಿ ಗೋಪುರವನ್ನ ತೆರವುಗೊಳಿಸಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಇರುವಂತಹ ದೇವಸ್ಥಾನ ಇದು. ಫುಟ್ಪಾತ್ ಮೇಲೆ ಇದೆ ಅನ್ನೋ ಕಾರಣಕ್ಕೆ ತೆರವುಗೊಳಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಹೀಗಾಗಿ ದೇವಸ್ಥಾನವನ್ನು ಲೆಕ್ಕಿಸಿಲ್ವಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 40 ವರ್ಷಗಳ ಹಳೆಯ ದೇಗುಲ ಇದು. ದೇಗುಲದ ಗಾಳಿ ಗೋಪುರವನ್ನ ಡೆಮಾಲಿಷ್ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಬೆಂಗಳೂರಲ್ಲಿ ಜಿಬಿಎ ಫುಟ್ಪಾತ್ ತೆರವು ಮಾಡುವಂತಹ ಒಂದು ಪ್ರಕ್ರಿಯೆನ ಮುಂದುವರಿಸಿರುವಂಥದ್ದು. ಅದು ಯಾವ ಹಂತಕ್ಕೆ ಅಂತಂದರೆ, ಫುಟ್ಪಾತ್ ಮೇಲೆ ಇದ್ದಂತಹ ದೇವಸ್ಥಾನದ ಗಾಳಿ ಗೋಪುರನೂ ಕೂಡ ಡೆಮಾಲಿಷನ್ ಮಾಡುವಂತಹ ಕೆಲಸವನ್ನು ಈಗ ಜಿಬಿಎ ಮಾಡಿಕೊಂಡಿದೆ. ಸದ್ಯ ನಾನಿರುವಂಥದ್ದು ಮಾರತ್ಹಳ್ಳಿಯ AESC ಲೇಔಟಲ್ಲಿ. ಈ ಲೇಔಟಲ್ಲಿ 40 ವರ್ಷಗಳ ಹಳೆಯ ಒಂದು ದೇವಸ್ಥಾನವನ್ನು ಇತ್ತು. ಅದು ಸಿದ್ಧಿವಿನಾಯಕ ಟೆಂಪಲ್. ಆ ಟೆಂಪಲ್ ಮುಂಭಾಗದಲ್ಲಿ ಒಂದು ಗಾಳಿ ಗೋಪುರವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆದರೆ ಅದು ಫುಟ್ಪಾತ್ ಮೇಲೆ ಇರುವಂತಹ ಕಾರಣಕ್ಕಾಗಿ ಜಿಬಿಎ ಅಧಿಕಾರಿಗಳು ಈ ಒಂದು ಗಾಳಿ ಗೋಪುರವನ್ನು ಡೆಮಾಲಿಷನ್ ಮಾಡುವಂತಹ ಕೆಲಸವನ್ನು ಮುಂದಾಗಿದ್ದಾರೆ. ಈಗಾಗಲೇ ಭಾಗಶಃ ಗಾಳಿ ಗೋಪುರವನ್ನು ಡೆಮಾಲಿಷನ್ ಮಾಡಿರುವಂಥದ್ದು. ಇದನ್ನು ವಿರೋಧಿಸಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಸ್ಥಳೀಯರು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತಂದರೆ ಈ ದೇವಸ್ಥಾನ 40ರಿಂದ 50 ವರ್ಷಗಳ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ. ಗಾಳಿ ಗೋಪುರದಿಂದ ಯಾರಿಗೂ ಕೂಡ ತೊಂದರೆ ಆಗ್ತಿರಲಿಲ್ಲ. ಹೀಗಾಗಿ ಇದನ್ನು ಏಕಾಏಕಿ ಡೆಮಾಲಿಷನ್ ಮಾಡೋದು ಖಂಡನೀಯ ಅಂತ ಹೇಳ್ಬಿಟ್ಟು ಸ್ಥಳೀಯರು ಪ್ರತಿಭಟನೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆದರೆ ಜಿಬಿಎ ಅಧಿಕಾರಿಗಳ ಪ್ರಕಾರ ಇದು ಕಂಪ್ಲೀಟ್ ಆಗಿ ಫುಟ್ಪಾತ್ ಮೇಲ್ಭಾಗದಲ್ಲೇ ಗಾಳಿ ಗೋಪುರ ಇರುವಂತಹ ಕಾರಣಕ್ಕಾಗಿ ಈ ಒಂದು ಗಾಳಿ ಗೋಪುರವನ್ನು ಡೆಮಾಲಿಷನ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಿರುವಂಥದ್ದು. ಇದರ ಜೊತೆಗೆ ದೇವಸ್ಥಾನ ಅಷ್ಟೇ ಅಲ್ಲ, ಫುಟ್ಪಾತ್ ಮೇಲಿರುವಂತಹ ಮಸೀದಿ ಆಗಿರ್ಬೋದು, ಜೊತೆಗೆ ಚರ್ಚ್ಗಳನ್ನು ಕೂಡ ಡೆಮಾಲಿಷನ್ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಈಗ ಜಿಬಿಎ ಅಧಿಕಾರಿಗಳು ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ವಿಘ್ನ ವಿನಾಯಕ ಟೆಂಪಲ್ದಿಂದ ಶುರುವಾಗಿರುವಂತಹ ಈ ಡೆಮಾಲಿಷನ್ ಪ್ರಕ್ರಿಯೆ ಯಾವ ಹಂತಕ್ಕೆ ಹೋಗಿ ಬಂದು ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.